ನಮಸ್ಕಾರ ಸ್ನೇಹಿತರೆ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋ ಬಂದು KS ಎಕ್ಸಾಮ್ದು ಅಪ್ಡೇಟ್ ಬಗ್ಗೆ. ಹೌದು, KS ಎಕ್ಸಾಮ್ ರಿಲೇಟೆಡ್ ಒಂದು ದೊಡ್ಡ ಅಪ್ಡೇಟ್ ಇದೆ. ಅದೇನಪ್ಪ ಅಂತ ಅಂದರೆ, ಭಾಳಷ್ಟು ಜನ ಬೇಡಿಕೆ ಇಟ್ಟಿದ್ರು ಕ್ವೆಶನ್ ಪೇಪರ್ನ ನೋಡಿ KS ಎಕ್ಸಾಮ್ನ ಎಕ್ಸಾಮ್ ಮಾಡಿ ಅಂತ. ಸೊ ಅದರ ವಿಷಯವಾಗಿ ಶ್ರೀ ಸಿದ್ದರಾಮಯ್ಯನವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ, ಟ್ವಿಟರ್ನಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ, KS ಎಕ್ಸಾಮು ಎಕ್ಸಾಮ್ ಆಗುತ್ತೆ, ಅದು 2 ತಿಂಗಳ ಒಳಗಾಗಿ KPSCಗೆ ಡೈರೆಕ್ಷನ್ ಕೊಟ್ಟಿರೋದಾಗಿ ಅವರು ಟ್ವಿಟರ್ನಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ಒಂದು ಬಹಳ ದೊಡ್ಡ ವಿಷಯ, ಒಂದು ದೊಡ್ಡ ಸಂತಸದ ವಿಷಯ. ಏನು ಹೋರಾಟ ಮಾಡ್ತಾಯಿದ್ರು KS ಎಕ್ಸಾಮ್ ಕ್ವೆಶನ್ ಪೇಪರ್ ರಿಲೇಟೆಡ್ಡು, ಅದ್ರ ಅಭ್ಯರ್ಥಿಗಳಿಗೆ ಅವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಹಾಗೆ KS ಎಕ್ಸಾಮ್ ಪೇಪರ್ ನೋಡಿದ್ಮೇಲೆ ಭಾಳಷ್ಟು ಜನಕ್ಕೆ ದಿಗ್ಭ್ರಮೆ ಆಗಿಬಿಟ್ಟಿತ್ತು. ಇದೇನಪ್ಪ ಲಿಂಕ್ ಹೇಳಿದ್ದಾರೆ, ಒಂದಕ್ಕೊಂದಕ್ಕೂ ಕನೆಕ್ಷನ್ ಇರಲಿಲ್ಲ. ಹಾಗೆ ಟ್ರಾನ್ಸ್ಲೇಷನ್ ಕನ್ನಡದಲ್ಲೇ ಬೇರೆ ಇತ್ತು, ಇಂಗ್ಲೀಷಲ್ಲೇ ಬೇರೆ ಇತ್ತು. ಯಾವ ಕ್ವೆಶನ್ ಯಾವುದು ತೊಗೊಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಒಂಥರ ಎಲ್ಲರಿಗೂ ಬೇಜಾರಾಗ್ಬಿಟ್ಟಿತ್ತು. ಯಾಕಂದರೆ ಭಾಳಷ್ಟು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಎಕ್ಸಾಮ್ ಬರೀತಾರೆ. ಅವರೆಲ್ಲರಿಗೂ ಏನೋ ಒಂದು ಕನಸಿರುತ್ತೆ. ಆ ಕ್ವೆಶನ್ ಪೇಪರ್ ನೋಡಾದ್ಮೇಲೆ ಏನಾಗುತ್ತಪ್ಪ ಅನ್ನೋ ಒಂದು ಸೆಲ್ಫ್ ಡೌಟ್ ನಮ್ಮಲ್ಲೇ ಬಂದುಬಿಟ್ಟಿತ್ತು. ಹಾಗಾಗಿ ತುಂಬ ಕಷ್ಟ ಆಗ್ತಿತ್ತು. ಇನ್ನೊಂದೇನಪ್ಪ ಅಂದರೆ, ಅವ್ರು KS ಎಕ್ಸಾಮ್ ಅವರು KPSCನವರು ಎಕ್ಸಾಮ್ ಮಾಡ್ತಾರಾ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅನ್ನೋ ಕನ್ಫ್ಯೂಷನ್ ಇತ್ತು. ಈ ಎಲ್ಲ ಕನ್ಫ್ಯೂಷನ್ಗೆ ಶ್ರೀ ಸಿದ್ದರಾಮಯ್ಯ ಅವರು ಏನು ಒಂದು ಕನ್ಕ್ಲೂಷನ್ ಕೊಟ್ಟಿದ್ದಾರೆ, ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ KS ಎಕ್ಸಾಮ್ ಆಗುತ್ತೆ 2 ತಿಂಗಳಲ್ಲಿ ಅನ್ನೋದು ಒಂದು ಬಹಳ ಖುಷಿ ವಿಷಯ. ಇದ್ರ ಮೂಲಕ ನಾವೇನು ಹೇಳ್ಬೋದು ಅಂತ ಅಂದರೆ, ಹಾಗೆ ಇನ್ನೂ ಒಂದು ಬೇಡಿಕೆ ಏನು ಅಂದರೆ, ದಯವಿಟ್ಟು KPSCಗೆ ಒಂದು ರೂಪ ಕೊಡಿ. UPSC ಥರ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಕೊಡಿ. ಯಾವ ಹುದ್ದೆ ಯಾವಾಗ ಎಕ್ಸಾಮ್ ನಡೆಯುತ್ತೆ, ರಿಸಲ್ಟ್ ಯಾವಾಗ ಬರುತ್ತೆ, ಅಪಾಯಿಂಟ್ಮೆಂಟ್ ಯಾವಾಗ ಬರುತ್ತೆ ಅನ್ನೋದು ಒಂದು ಅಚ್ಚುಕಟ್ಟಾಗಿ ನಡೀಲಿ. ಯಾಕಂದರೆ KPSC ಅನ್ನೋದು ಒಂದು ಗ್ರಹಣ ಹಿಡ್ದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಯಾವಾಗೋ ಎಕ್ಸಾಮ್ ಮಾಡ್ತಾರೆ, ಯಾವಾಗೋ ರಿಸಲ್ಟು ಅಲ್ವಾ. ಹಾಗೆ ಅದೇ ರೀತಿ ಏನೇನೋ ಊಹಾಪೋಹಗಳೆಲ್ಲ ಇರುತ್ತೆ. ಒಂದು ನಂಬಿಕೆ ಬರಬೇಕು, KPSC ಎಕ್ಸಾಮ್ ಮಾಡ್ತಾ ಇದೆ ಅಂತ ಅಂದರೆ ಏನು, ನಾವು ಎಕ್ಸಾಮ್ ಬರೆದ್ರೆ ನಮಗೆ ಪ್ರಾಮಾಣಿಕವಾಗಿ ನಮಗೆ ಕೆಲಸ ಸಿಗುತ್ತೆ ಇಷ್ಟು ನಿರ್ದಿಷ್ಟ ಸಮಯದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ವಿಷಯಗಳನ್ನ ಗಮನದಲ್ಲಿ ಶ್ರೀ ಸಿದ್ದರಾಮಯ್ಯ ಅವರು ತೊಗೊಂಡು KPSCಗೆ ಒಂದು ಹೊಸ ರೂಪ ಕೊಡಲಿ ಅನ್ನೋದು ನಮ್ಮ ಇನ್ನೂ ಒಂದು ಬೇಡಿಕೆ. ದಯವಿಟ್ಟು ಅದನ್ನು ಕನ್ಸಿಡರ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಅದಕ್ಕೆ ಎಲ್ಲರೂ ಜೊತೆಗೂಡಿದ್ರೆ ಖಂಡಿತ ನಮಗೂ ಒಂದು ಜಯ ಸಿಗುತ್ತೆ. ಹಾಗಾಗಿ ಇವಾಗ ಸದ್ಯದ ವಿಷಯ ಏನಪ್ಪ ಅಂದರೆ, ಖುಷಿ ವಿಷಯ ಅಂದರೆ KS ಎಕ್ಸಾಮ್ ಆಗ್ತಾಯಿದೆ. 2 ತಿಂಗಳು ಟೈಮ್ ಇದೆ. ಅವರೇ ಕೇಳ್ತಾರೆ ಅನ್ನೋದು ನಮ್ಗೆ ಆಲ್ರೆಡಿ ಒಂದು ಟ್ರೈಲರ್ ಕೊಟ್ಟಿದ್ದಾರೆ. ಸೊ ನಾವು ಇನ್ನಷ್ಟು ಪ್ರಿಪೇರ್ ಆಗ್ಬೋದು ಚೆನ್ನಾಗಿ ಅಂತ ಹೇಳ್ತೀನಿ. ಹಾಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ರು ಎಕ್ಸಾಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ಚೆನ್ನಾಗಿ ಓದಿ. ಆಲ್ ದಿ ಬೆಸ್ಟ್. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.